ಅದರಂತೆ ಈ ಭೂಲೋಕದಲ್ಲಿ ನೂರಾರು ಸುಂದರಿಯರು ಇರ್ಬೋದು, ಆದರೆ ನಾನು ಇಷ್ಟಪಡುವುದು ಮಾತ್ರ ನಿನ್ನನ್ನೇ. ಆ ಪಾರ್ವತಿ ಹುಟ್ಟಿದ್ದು ಪರಮೇಶ್ವರನ ಸಲುವಾಗಿ, ಸೀತಾ ಮಾತೆ ಹುಟ್ಟಿದ್ದು ಶ್ರೀರಾಮಚಂದ್ರನ ಸಲುವಾಗಿ, ಈ ಜಾನಕಿ ಹುಟ್ಟಿರುವುದು ನಿಮ್ಮ ಸಲುವಾಗಿ. ದಯವಿಚ್ಚೆಯಂತೆ ಅವರನ್ನೇ ಮದುವೆ ಆಗಿ ನನ್ನ ಬಾಳಿಗೆ ನೀನೇ ಸರ್ದಾರ. ಆದ್ರೆ ಇದರಿಂದ ಜಗದೀಶನಿಗೆ ಏನಾದ್ರೂ ತೊಂದರೆ ಆಗ್ಬೋದೇನೋ ಅಂತ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಓ, ಹೆಸರಿಗೆ ಮಾತ್ರ ಗಂಡ. ಜಾನಕಿ, ನಾನು ಒಂದು ಮಾತನ್ನು ಕೇಳ್ತೇನೆ, ಅದನ್ನು ನೀನು ನಡೆಸ್ಕೊಡ್ತೀಯಾ? ನೋಡಿ, ನಿಮಗಾಗಿ ನನ್ನನ್ನ ನಾನೇ ಸಮರ್ಪಿಸಿಕೊಂಡಿದ್ದೀನಿ ಅಂದಾಗ ಆ ಜಗದೀಶನ ಬಿಟ್ಟು ನನ್ನ ಹಿಂದೆ ಬಾ ಓಡೋಡಿ ಬರೋದಕ್ಕಿದ್ದ. ಅಯ್ಯೋ ಹುಟ್ಟಿ, ಅಂತ ದೊಡ್ಡ ಸಾಹಸಕ್ಕೆ ಕೈ ಮಾಡುವ ಅವಶ್ಯಕತೆ ಇಲ್ಲ. ನೀನು ನಿನ್ನ ನಾದಿನಿ ಇದ್ದಾಳಲ್ಲ, ಅವಳು ಯಾವುದೋ ಒಬ್ಬ ತಲೆ ತಿರುಗನ ಜೊತೆ ತಿರುಗ್ತಾ ಇದ್ದಾಳೆ. ಅವಳ ಬಾಳು ಗೋಳಾಗಬೇಕು. ಅದಕ್ಕೆ ನೋಡಿ, ಆದ್ರೆ ನೀವು ಮಾತ್ರ ನನ್ನನ್ನು ಎಂದಿಗೂ ಮರಿಬಾರ್ದು. ಇಲ್ಲ ಜಾನಕಿ, ನಾನು ನಿನ್ನ ಹೊರತು ಯಾರಿಗೂ ಮನಸ್ಸೋತಿಲ್ಲ. ನೀನೇ ನನ್ನ ಕನಸಿನ ರಾಣಿ. ನೋಡ್ತಾ ಗರದಿಯಂತೆ ಸೋಗು ಹಾಕಿಕೊಡುವ ನಿಮ್ಗೆ ಚಿಂತೆನೇ ಬೇಡ. ಜಾನಕಿ, ಚಿಂತೆ ಎಂಬುದು ನನ್ನ ನೆರೆಯಲ್ಲಿ ಮನೆ ಮಾಡಿಕೊಂಡು ಸುಡುತ್ತಿದೆ. ಜಾನಕಿ, ಆದಷ್ಟು ಬೇಗ ಈ ಕಾರ್ಯಕ್ಕೆ ಇಂದಿನಿಂದಲೇ ಕೈ ಹಾಕಿ ನಾಂದಿ ಆಡು. ಸರಿ, ಆ ಸುಮಿತ್ರನನ್ನು ವಹಿಸಿದ ಆ ಮನ್ಮಥ ಯಾರು ಅಂತ ನಾನ್ ತಿಳ್ಕೋಬಹುದು. ಈಗ ಸದ್ಯದಲ್ಲಿ ಬೇಡ ಜಾನಕಿ, ಅದು ಕಾಲ ಬಂದಾಗ ತಾನೇ ಅರ್ಥವಾಗುತ್ತದೆ. ನಾನೇನು ಬರಲಿ? ಸ್ವಲ್ಪನೇ ಇದೇನಿದು, ಹಾಗೆ ಬಂದು ಹಾಗೆ ಹೋಗ್ತಿದ್ದೀರಾ? ದೊಡ್ಡ ಮೋಸನೆ ಮಾಡ್ತಿದ್ದೀರಾ. ಅದೇಕೋ ಏನು, ನಿಮ್ಮ ಜೊತೆ ಕಾಲ ಕಳಿಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ನಿರಾಸೆ ಮಾಡಬೇಡಿ. ನಿರಾಸೆಯ ನಿಟ್ಟುಸಿರು ಬಿಡಬೇಡ ನನ್ನಲ್ಲೇ. ನಾನಿರುವೆನಲ್ಲ ನಿನ್ನ ಬಳಿಯಲ್ಲೇ. ಬಾ ಜಾನಕಿ. ಮತ್ತೆ ಇದರಿಂದ ನೀನು ಜಗದೀಶನಿಗೆ ಏನಾದ್ರೂ ಮೋಸ ಮಾಡಿದಂತಾಗುದಿಲ್ವೇ? ಅದ್ರ ಬಗ್ಗೆ ನಿಮ್ಗೆ ಚಿಂತೆ. ಅದರಲ್ಲೂ ಈ ಹೆಣ್ಣು ಪತಿರತಿಯಾಗಿರ್ಬೇಕು ನಿಜ. ಗಂಡನಿಗೆ ತಕ್ಕ ಹಾಗೆ ತಿರುಗಿ ಮಾತನಾಡದೆ ಅವರು ಕೊಟ್ಟ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕು ನಿಜ. ಅದೇ ರೀತಿ ಗಂಡಸರು ಇರ್ಬೇಕಲ್ವೇ? ಹೆಂಡ ಕುಡಿದು ಕಂಡ ತಿಂದು ಕಂಡ ಕಂಡ ಕೊಡುವತಿಯ ಕೋಮಾರಕ್ಕೆ ಕೊಡಬೇಕು. ಹಾಗೆ ಪ್ರತಿದಿನ ಕೋಳಿಯರೇ ಮನೆಯಲ್ಲಿ ಬಿದ್ದಿರುವ ಗಂಡಸಷ್ಟಿಲ್ಲ ನಿಮ್ಮ ಸಮಾಜದಲ್ಲಿ. ಹೆಣ್ಣು ಪತಿರತಿಯಾಗಿರ್ಬೇಕು, ಗಂಡು ಮಾತ್ರ ಸತಿರತರಾಗೋದು ಬೇಡಬೇಕು. ಗಂಡಿಗೊಂದು ನ್ಯಾಯ, ಹೆಣ್ಣಿಗೊಂದು ನ್ಯಾಯ. ತುಂಬಾನೇ ಬದಲಾಗಿದೆ. ತೀರಾ ತಪ್ಪು ಕಲ್ಪನೆ ನಿನ್ನದು. ಎಲ್ಲ ಗಂಡಸರು ಹಾಗೆಯೇ ಇರುತ್ತಾರೆ ಅಂತ ತಿಳಿದುಕೊಳ್ಳೋದು ತಪ್ಪು. ಹೋಗ್ಲಿ ಬಿಡು. ಈಗ ನನ್ನಿಂದ ನಿನಗೆ ಏನಾಗಬೇಕು? ವಿರಹಾಗ್ನಿಯಲ್ಲಿ ಹೊತ್ತು ನನ್ನ ಮನಸ್ಸಿಗೆ ಈ ನಿಮ್ಮ ಕೆನ್ನುಟ್ಟಿಯಿಂದ ನನ್ನ ಕೆನ್ನಿಗೆ ಮುತ್ತು ಕೊಟ್ಟು ನನ್ನ ಮನಸ್ಸನ್ನ ಮುದಗೊಳಿಸಬಾರದೆ? ನನ್ನ ಈ ತುಟಿ ಹೆಂಚಿನ ಸಿಹಿ ಮುತ್ತಿಗಾಗ ಈ ನಿನ್ನ ಕೆನ್ನೆ ನೋಡು, ಕೆಂಡ ಸಂಪಿಗೆ ಅಂತ ಕೆಂಪೇರಿದೆ ಅಂತ. ಸರಿ, ಮಾತಿನಲ್ಲೇ ಮೈ ಮೆರೆಸಿದ್ರು ಅಥವಾ ನನ್ನ ಕೆನ್ನಿಗೆ ಮುತ್ತು ಕೊಟ್ಟು ಹಾಡಿ ಕುಣಿಯುತ್ತಿರು. ಕಮಾಂಡಾಲಿ.
ಓಕೆ ಡಾರ್ಲಿಂಗ್, ನಾನಿನ್ನು ಬರ್ತೇನೆ. ನಾನು ಹೇಳಿದ್ ಮಾತ್ರ ಮರಿಬೇಡ ಆಯ್ತೆ? ಆಯ್ತು ಸದಾ, ಬಾಯ್. ನಮಸ್ತೆ. ಅಣ್ಣ ಯಾವಣ? ಅಣ್ಣಲ್ಲ, ಭಟ್ಟ, ಅಡಿಗೆ ಭಟ್ಟ. ಮೊನ್ನೆ ಇಲ್ಲಿ ನಮ್ಮ ದಿನೇಶನ ಮನೆಗೆ ಬಂದೀನಿ ಅಡಿಗೆ ಮಾಡಕ್ಕ. ಅವತ್ತಿಂದ ನನ್ನ ಅಡಿಗೆ ವ್ಯಾಪಾರನೇ ಡಲ್ ಆಯ್ತು ನೋಡ. ಇಲ್ಲಿ ಯಾರಿಗಾದ್ರು ಅಡಿಗೆ ಮಾಡಿ ಕೊಡ್ಬೇಕಂದ್ರ ನನ್ನನ್ನು ಹೇಳಿ, ನಾ ಬಂದ ಪಟ್